ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದರೆ ನಾವು ಸಹ ಚೆನ್ನಾಗಿದ್ದೆ. ನೋಡಿ ಬನ್ನಿ, ಈಗ ಬೆಳಗ್ಗೆ ಪೂಜೆ ಇದೆಲ್ಲ ಆಗಿದೆ. ಏನು ಮಾಡ್ತಾಯಿದ್ದೀನಿ ಅಂದರೆ, ಬೆಳಗ್ಗೆ ನಾನು ಇವತ್ತು ಬೇಗ ಕೆಲಸಕ್ಕೆ ಹೋಗಿದ್ದೀನಿ. ಸ್ನಾನ ಮಾಡಿ ಹೋಗಿದ್ದೆ, ಪೂಜೆದು ಏನು ಮಾಡಿರಲಿಲ್ಲ. ಬಂದು ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡಿ ಈಗ ಟೈಮ್ ಆಗಿದೆ ಆಲ್ರೆಡಿ. ಈಗ ಇಲ್ಲಿ ಹಸಿ ಟೊಮೆಟೊ, ನಮ್ಮ ಮನೆ ಮುಂದುಗಡೆ ಹಸಿ ಟೊಮೆಟೊ ಆಗಿದಾವಲ್ಲ, ಹಸಿ ಟೊಮೆಟೊನ ಕೊಯ್ಕೋಬೇಕಂತೇಳಿ ಬಂದಿದ್ದೇನೆ ಸ್ನೇಹಿತರೆ. ಟೊಮೆಟೊ ಗಿಡದಲ್ಲೇ ಹಾಳಾಗ್ತಾಯಿದೆ, ಯಾಕೆ ಅಂಥೇಳಿ ಗೊತ್ತಿಲ್ಲ. ಬಿಸಿಲಿಗೆ ಆಗ್ತಾಯಿದೆ ಹೇಗೆ ಅಂಥೇಳಿ ಬನ್ನಿ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಟೊಮೆಟೊ ಯಾಕಿದು ಹಾಳಾಗ್ತಾಯಿದೆ ಅನ್ನೋದು ಗೊತ್ತಾಗ್ತಾಯಿಲ್ಲ ನನಗೆ. ನೋಡಿ ಇಲ್ಲಿ ಎಲ್ಲ ಹಾಳಾಗಿದೆ. ತಗೊಂಡ್ಬಿಡ್ತೀನಿ ಇದನ್ನು. ಸ್ವಲ್ಪ ಈ ಥರ ಆಗ್ತಾಯಿದೆ. ಮತ್ತು ಮನೆ ಹತ್ರ ಬೆಳೆದಿರೋದು ತುಂಬಾ ಚೆನ್ನಾಗಿರೋದ್ರಿಂದ ಬಿಡಲಿಕ್ಕೂ ಮನಸ್ಸಾಗಲ್ಲ. ಇದು ಕೂಡ ಆಗಿದೆ ನೋಡಿ, ಹಸಿ ಟೊಮೆಟೊ. ಇದು ಬಂದು ಹೈಬ್ರಿಡ್ ಇದೆ, ಜವಾರಿ ಅಂತೂ ಅಲ್ಲ. ನೋಡಿ, ಜವಾರಿ ಅಲ್ಲ ಸ್ನೇಹಿತರೆ, ಇದು ಹೈಬ್ರಿಡ್ ಇದೆ. ಹಾಗೆ ಇಲ್ಲೊಂದೆರಡು ಮೆಣಸಿನ್ಕಾಯಿ ಕೂಡ ಆಗಿದೆ, ಕೊಯ್ಕೊಂಡ್ಬಿಡ್ತೇನೆ. ನೋಡಿ, ಇದು ಬ್ಯಾಡಿಗೆ ಮೆಣಸಿದೆ ನೋಡಿ, ಚಟ್ನಿಗೆ ಸಾಕಲ್ಲ. ಒಂದು 5 ಟೊಮೆಟೊ ಇದೆ, 2 ಮೆಣಸಿದೆ ಚಟ್ನಿಗೆ. ಇನ್ನೊಂದೇನು, ಮೊನ್ನೆ ನಾನು ಎದಕ್ಕೂ ಗೇರು ಬೀಜನ ಇದು ಶ್ರೇಯ ಇದು ತೆಗೆದಿದ್ದು ಏನು ಗೊತ್ತಾ ಸ್ನೇಹಿತರೆ, ಇದು ಖರ್ಜೂರ ತಂದಿದ್ದೀವಿ. ಏನೋ ಮಾಡಲಿಕ್ಕೆ ಬೀಜ ಎಲ್ಲ ತೆಗೆದು ಇಲ್ಲಿ ಹಾಕಿದ್ರು ನೋಡಿ, ಎಷ್ಟು ಸಸಿ ಬಂದುಬಿಟ್ಟಿದ್ದಾವೆ ಮೆಣಸಿನ ಗಿಡದೊಳಗಡೆ ಎಲ್ಲ. ನಮ್ಮ ಮನೆಯವರು ಇದಕ್ಕೆ ಕೆಮಿಕಲ್ಸ್ ಹೊಡಿತಾನಂದೆ ನಾನು. ಸ್ವಲ್ಪ ಔಷಧ ಹೊಡೆದ್ರೆ ಕಾಯಿ ತುಂಬ ಆಗುತ್ತೆ, ಕಾಯಿ ಎಲ್ಲ ಉದುರುತ್ತೆ. ಈ ಥರ ಹೂವಾಗಿ ಕಾಣ್ತಿರ್ಬೋದು ನಿಮಗೆ. ಈ ಥರ ನೋಡಿ, ಇಲ್ಲಿ ಹೂವಾಗಿ ಉದುರ್ತಾ ಇದೆ. ಅದಕ್ಕಾಗಿ ಹೊಡಿತೀನಿ ಅಂದೆ ನಮ್ಮ ಮನೆಯವ್ರು ಹೇಳಿದರು. ಅದು ನಮ್ಮ ಮನೆ ಮುಂದುಗಡೆ ಹಾಗೆ ಇರಲಿ ಗ್ರೀನಾಗಿ, ಆದರೆ ಕಾಯಿ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ಇದೇ ಥರ ಚೆಂದ ಇದೆ, ಏನೂ ಹಾಕೋದು ಬೇಡ ಅಂತ ಹೇಳಿದರು ಸ್ನೇಹಿತರೆ. ಅದಕ್ಕಾಗಿ ಪರವಾಗಿಲ್ಲ ಅಂಥೇಳಿ ಬಿಟ್ಟಿದ್ದೇನೆ. ಇನ್ನೊಂದು ಮೆಣಸಿನ್ಕಾಯಿ ಇದೆ, ಇದು ಇನ್ನೂ ತುಂಬ ದೊಡ್ಡದಾಗುತ್ತೆ, ಕಾಣ್ತಿರ್ಬೋದು. ಇನ್ನೂ ತುಂಬ ದೊಡ್ಡದಾಗುತ್ತೆ, ದಪ್ಪ ಆಗುತ್ತೆ. ಖಾರ ಅಂತೂ ಒಂಚೂರು ಇಲ್ಲ. ಇಲ್ಲೊಂದಾಗಿದೆ, ಕೊಯ್ಕೊತೇನೆ. ಒಂದೊಂದೇ ಸಿಕ್ಕರೂ ಸಾಕು ನಮಗೆ ಅಲ್ವಾ ಸ್ನೇಹಿತರೆ. ಜಾಸ್ತಿ ಬೇಕಂತೇನಿಲ್ಲ. ಇಲ್ಲೊಂದಿದೆ, ಸಾಕು, ಎಷ್ಟಾದಷ್ಟು ಸಾಕು. ಮನೆ ಹತ್ರ ಬೆಳೆದದ್ದು ಒಂದೇ ಆದರೂ ಪರವಾಗಿಲ್ಲ, ಅದು 10 ಆದರೂ ಪರವಾಗಿಲ್ಲ. ಇಲ್ಲೊಂದಾಗಿದೆ, ಇವೆಲ್ಲ ಸಣ್ಣ ಸಣ್ಣದವು, ಮತ್ತು ಕೊಯ್ಲಿಕ್ಕೆ ಬರ್ತವೆ ಅಲ್ವಾ. ಇಷ್ಟೇ ಸಾಕು. ಮನೆ ಮುಂದುಗಡೆ ದಿನ ಒಂದೊಂದೇ ಸಿಕ್ಕರೂ ಏನೋ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಬನ್ನಿ ಸ್ನೇಹಿತರೆ, ಈಗ ಇವತ್ತು ನಾನು ಹಾಕ್ಕೊಂಡಿರೋ ನೈಟಿ ಅಬ್ಸರ್ವ್ ಮಾಡಿರ್ಬೋದು. ನಾನು ಹಾಕ್ಕೊಂಡಿರೋ ನೈಟಿ ನಮ್ಮದೇ ರೇಣುಕಾ ಸಾರಿ ಹೌಸಲ್ಲಿದ್ದೇನೆ. ಅಂದರೆ ನಾವು ಮಾರ್ಲಿಕ್ಕೆ ತಂದಿರೋದು. ಫಸ್ಟ್ ಟೈಮ್ ನಾನು ಕೂಡ ಯೂಸ್ ಮಾಡಿದ್ದೇನೆ. ನೈಟಿ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಸೂಪರಾಗಿದೆ. ಆದರೆ ನಾನು ಯೂಸ್ ಮಾಡಿಲ್ಲ, ತುಂಬ ಜನ ತೊಗೊಂಡು ಹೋಗಿದ್ದಾರೆ. ಚಹಾ ಕುದೀತಾ ಇದೆ, ಇಲ್ಲಿ ಉಪ್ಪು ಬಂದಿದೆ ನೋಡಿ. ಹಾಗಾಗಿ ತುಂಬ ಜನ ಕೂಡ ತೊಗೊಂಡು ಹೋಗಿದ್ದಾರೆ, ಯೂಸ್ ಮಾಡಿಲ್ಲ. ಇವತ್ತೊಂದು ನೈಟಿ ಹಾಕಿದ್ದೀನಿ ನಾನು. ನೈಟಿದು ಹಾಗೆ ಕೈಯಲ್ಲಿ ಹಿಡಿದು ವಿಡಿಯೋ ಮಾಡಿದ್ದೆ. ಇವತ್ತು ಇದೇ ನೈಟಿ ಹಾಕ್ಕೊಂಡಿನಿ. ಹೀಗೆ ಹೋಗಿ ಈಗ ವಿಡಿಯೋ ಮಾಡ್ತೇನೆ, ಲೇಟ್ ಮಾಡಲ್ಲ. ನೈಟಿದು ಆಲ್ರೆಡಿ ನೈಟಿಗಳೆಲ್ಲ ಖಾಲಿಯಾಗಿದೆ, ನೈಟಿ ಇಲ್ಲ, ತರಿಸ್ಬೇಕು. ನನಗೆ ದುಡ್ಡಿಂದು ಸಹ ತುಂಬಾ ಶಾರ್ಟೇಜ್ ಆಗಿದೆ. ಸಿಕ್ಕಾಪಟ್ಟೆ ಸೀರೆಗಂತೂ ಸಿಕ್ಕಾಪಟ್ಟೆ ಬಂಡವಾಳನ ಹಾಕಿದ್ದೀವಲ್ಲ, ಅದಕ್ಕಾಗಿ. ಮತ್ತು ಈಗ ನೈಟಿಗಳು ತರಿಸ್ಬೇಕು. ಲಂಗಾಗಳು ಮತ್ತು ರೀಸ್ಟಾಕ್ ಮೊನ್ನೆ ಮಾಡಿಸಿದ್ದೇನೆ. ನಾಳೆ ಯುಗಾದಿ ಇದೆ. ಕಡಲೆಬೇಳೆ ತಂದಿದ್ದಾರೆ ಯಜಮಾನ್ರು, ನಿನ್ನೆ ಸಾಯಂಕಾಲ ತಂದಿದ್ದಾರಂತೆ. ಸ್ಕೂಟ್ರಲ್ಲಿ ಇಟ್ಕೊಂಡು ತಿರುಗಾಡಿ ರಾತ್ರಿ ಮನೆ ಮುಂದುಗಡೆ ಸ್ಕೂಟ್ರ್ ನಿಂತರು. ಇದು ಅದರೊಳಗಡೆ ಇದೆ, ಕೊಟ್ಟೇ ಇಲ್ಲ, ನೆನಪೇ ಇಲ್ಲಂತೆ. ಬೆಳಗ್ಗೆ ಕೊಟ್ಟರು, ನಾನು ಕೂಡ ಇಲ್ಲೇ ಇಟ್ಟಿದ್ದೀನಿ. ಈಗ ಟೊಮೆಟೊ ಚಟ್ನಿ ಮಾಡುವ ಕಾಯಿ ಮೆಣಸು ಕೂಡ ಉಂಟು. ಹಾಗೆ ನಾನೀಗ ಈ ನೈಟಿಗಳದ್ದು ವಿಡಿಯೋನ ಮಾಡ್ತೇನೆ ಸ್ನೇಹಿತರೆ. ನೈಟಿದು ಯಾಕಂದರೆ ಲೈಟ್ಗಳನ್ನ ಹಾಕಬೇಕಾಗುತ್ತೆ ಫುಲ್ಲು, ಅದಕ್ಕಾಗಿ ಇಲ್ಲೆಲ್ಲ ಇದೆ, ಎಷ್ಟಿದೆ ಅಷ್ಟಾದರೆ ನೈಟಿದು ವಿಡಿಯೋ ಮಾಡ್ತೀನಿ. ನೈಟಿಗಳು ಸೇಲ್ ಆಗಿದೆ ನೋಡಿ, ಒಂದಿಷ್ಟು ನೈಟಿ ಇದೆ.
ನಾನು ಯೂಟ್ಯೂಬಲ್ಲಿ ಕೂಡ ಹಾಕ್ತೇನೆ. ಜಾಸ್ತಿ ವಿಡಿಯೋ ಮಾಡಿರೋದಿಲ್ಲಲ್ಲ, ಸ್ವಲ್ಪ ಮಾಡಿರ್ತೇನೆ, ಹಾಕ್ತೇನೆ. ಈಗ ಇದನ್ನು ಕೂಡ ಇದನ್ನು ಮಾಡ್ತೀನಿ, ತೋರಿಸ್ತೇನೆ ನಿಮಗೆ ಹೇಗೆ ಬಂದಿದೆ ಅಂತೇಳಿ. ನೋಡಿ, ನನಗೆ 2 ಸೀರೆ ಆರ್ಡರ್ ಬಂದಿದೆ ಸ್ನೇಹಿತರೆ. ಅವರಿಗೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಯಾರು ಅಂತಂದರೆ ಮಹಾರಾಷ್ಟ್ರದಿಂದ ಬಂದಿದೆ ನನಗೆ ಮತ್ತೆ ಆರ್ಡರ್, ಪುಣೆಯಿಂದ, ಮಹಾರಾಷ್ಟ್ರ ಪುಣೆಯಿಂದ. ನೋಡಿ, ಈ ಸೀರೆ ಕಾಣ್ತಿದೆ. ಈ ಸೀರೆ ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ ನೋಡಿ, ಈ ಸೀರೆ. ಇದನ್ನೆಲ್ಲ ಈಗ ಓಪನ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಯಾಕೆ ಅಂದರೆ ಡ್ಯಾಮೇಜ್ ಐತೆ ಇಲ್ಲ ನೋಡಬೇಕಾಗುತ್ತೆ. ನಾವು ಕಳಿಸುವಾಗ ಏನೂ ಇಲ್ಲ, ಓಪನ್ ಮಾಡಿ ಮತ್ತೆ ಪ್ಯಾಕ್ ಮಾಡಿದ್ದೇನೆ. ಈ ಥರ ಬ್ಲೌಸು ಎಕ್ಸ್ಟ್ರಾ ಬಂದಿದೆ, ತುಂಬ ಚೆನ್ನಾಗಿದೆ. ಹಾಗೆ ಇನ್ನೊಂದು ಸೀರೆ ಬಂದು ಇದು ಕೂಡ 2 ಸೀರೆ ಒಬ್ರಿಗೆ ಅಂತಲ್ಲ, ಇಬ್ಬರಿಗೂ ಹೆಣ್ಮಕ್ಳಿಗೆ ಕಳಿಸ್ತಾ ಇದ್ದೀನಿ. ಈ ಸೀರೆ ನೋಡಿ, ಚಾಕ್ಲೇಟು ಪರ್ಪಲ್, ತುಂಬಾ ಚೆನ್ನಾಗಿದೆ. ಇದರ ಕೂಡ ನಾನು ಹಾಕಿದ್ದೀನಿ, ರೀಲ್ಸಲ್ಲಿ ಬಂದಿದೆ ನೋಡಿ, ಇನ್ಸ್ಟಾಗ್ರಾಮಲ್ಲಿ. ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 1400 ರೂಪಾಯಿ ಇದೆ. ಇದ್ರ ಪ್ರೈಸ್ ಬಂದು 1200 ಇದೆ, 1100 ರೂಪಾಯಿ. ತುಂಬ ಚೆನ್ನಾಗಿದೆ. ಈಗ ಕೊರಿಯರ್ ನಾನು ಮಾಡಿ ಬರಬೇಕು ಸ್ನೇಹಿತರೆ. ಹೋಗಿ ಪೋಸ್ಟಿಗೆ ಹೋಗಿ ಕೊರಿಯರನ್ನು ಮಾಡಿ ಬರ್ತೇನೆ. ಹಾಗೇ ಈಗ ನಿಮಗೂ ಯಾರಿಗೆಲ್ಲ ಸೀರೆ ಬೇಕಂತೇಳಿ ಬೇಗ ನಮಗೆ ಮೆಸೇಜ್ ಹಾಕಿ. ಆದಷ್ಟು ಬೇಗ ನಾವು ಬೇಗನೆ ಕಳಿಸ್ಕೊಡ್ತೇವೆ. 2 ದಿನ 3 ದಿನದೊಳಗಡೆ ನಿಮಗೆ ಬಂದುಬಿಡುತ್ತೆ ಸ್ನೇಹಿತರೆ, ಈಸಿಯಾಗಿ. ಹಾಗಾಗಿ ನಿಮಗೆ ಕೂಡಲೇ ಬರುತ್ತೆ. ನಾನು ನೋಡಿ, ಈಗ ನಮ್ಮ ಅಡ್ರೆಸ್ಸು ಅವ್ರದ್ದು ಹಾಕ್ತಾ ಇದ್ದೀನಿ ಇದರೊಳಗಡೆ. ಬೇಗ ಬುಕ್ ಮಾಡ್ಕೊಳ್ಳಿ, ಯಾರಿಗೂ ಆದಷ್ಟು ಬೇಗ. ಈಗ ಮದುವೆ ಸೀಸನ್ ಎಲ್ಲ ಸ್ಟಾರ್ಟ್ ಆಯಿತು ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ನೋಡಿ, ನಾನು ಇನ್ನೂ ಪ್ಯಾಕ್ ಮಾಡ್ತಾಯಿದ್ದೆ ಸೀರೆ. ಯಜಮಾನ್ರು ಬಂದುಬಿಟ್ರು, ಸಿಕ್ಕಾಪಟ್ಟೆ ಬಿಸಿಲಾಗಿದೆ. ಮೊದಲು ಹೋಗಿ ಪೋಸ್ಟ್ ಮಾಡಿ ಬರ್ತೇನೆ ಸೀರೆನ, ಲೇಟ್ ಆಗುತ್ತೆ. ಹಾಗೆ ನನಗೆ ಬ್ಲೌಸ್ ಕೂಡ ಬಂದಿದ್ದಾವೆ, ಬಟ್ಟೆ ಹೊಲಿಲಿಕ್ಕೆ, ಸ್ಟಿಚ್ ಮಾಡಲಿಕ್ಕೆ ಬ್ಲೌಸ್ ಎಲ್ಲ. ಅವಕ್ಕೆ ಲೈನಿಂಗ್ ಬಟ್ಟೆ, ದಾರ ಈಗೆಲ್ಲ ತರಲಿಕ್ಕೆ ಹೋಗ್ತಾಯಿದ್ದೀನಿ. ಅಂದರೆ ಲೈನಿಂಗ್ ಬಟ್ಟೆ ಎಲ್ಲ ನಾನು ತಂದು ಇಟ್ಕೊಳ್ಳಲ್ಲ ಜಾಸ್ತಿ, ಸಿಕ್ಕಾಪಟ್ಟೆ ಬಿಸಿಲಿದೆ. ವಿಡಿಯೋ ಹೇಗೆ ಬರುತ್ತೋ ಗೊತ್ತಿಲ್ಲ. ಈಗ ಹೋಗಿ ತೊಗೊಂಬರ್ತೇನೆ. ಬಂದ ನಂತರ ಮತ್ತು ಎಲ್ಲ ಕೆಲಸ ಮಾಡ್ಕೋತೀನಿ ಸ್ನೇಹಿತರೆ. ಬಿಸಿಲಂತೂ ತುಂಬಾ ಇದೆ. ಯಾರಿಗೆಲ್ಲ ಸೀರೆ ಬೇಕಂತೇಳಿ ಆರ್ಡ್ರ್ ಕೊಡಿ, ಬೇಗ ನಿಮ್ಮ ಮನೆಗೆ ಕಳಿಸ್ಕೊಡ್ತೇನೆ. ಮದುವೆ ಸೀಸನ್ ಅಲ್ಲ, ಈಗ ಒಳ್ಳೊಳ್ಳೆ ಸೀರೆ ಬರ್ತಾಯಿದ್ದಾವೆ, ತಗೊಳ್ಳಿ. ನೋಡಿ, ನಮ್ಮ ಯಜಮಾನ್ರ ಆಟ ನೋಡಿ. ಬಂದೆ ರೀ. ಚಪ್ಪಲೆಲ್ಲಿಟ್ಟ ನಿಮ್ಮ ಅಪ್ಪ ಶ್ರೇಯ? ನಮ್ಮ ಯಜಮಾನ್ರು. ಹೌದಾ, ಬನ್ನಿ ನಮ್ಮ ಯಜಮಾನ್ರು ಶ್ರೇಯ ಕೂಡ ಆಟ ಆಡತ್ತಾರೆ ಸ್ನೇಹಿತರೆ. ಕೈ ಕಾಂತ ನಮ್ಮ ಯಜಮಾನ್ರು ಅದ್ರೊಳಗೆ ಹೋಗಿದ್ದಾರೆ ಟ್ಯಾಂಕ್ ತೊಳಿಲಿಕ್ಕೆ. ಅಲ್ಲ ರೀ, ಉಡುಪುರ ಮರದ ಮಣ್ಣು ತೊಳೆದಾಗ ಹೆದರಿ ಬಿಟ್ಟಿದ್ನಿ. ಈಗ ಇದನ್ನು ಕೌಚ್ ಹೊಡೆದು ಅದ್ರಾಗ ಒಳಗೆ ಹೋಗಿರಲ್ಲ, ಕೇಳಿಸ್ತದ ರೀ? ಶ್ರೇಯ ಹೋಗಂದ್ರೆ ಹೋಗಲಿಲ್ಲ ನೋಡಿ ಸ್ನೇಹಿತರೆ. ಎಷ್ಟು ಇದು ಇದ್ದಾಳೆ ಅವಳು. ಅದನ್ನು ಟ್ಯಾಂಕ್ ಈಗ ನೀರಿಲ್ಲ ನಮಗೆ, ಇಲ್ಲದಕ್ಕೋಸ್ಕರ ಇಟ್ಟು ಕಷ್ಟ. 2000 ಲೀಟ್ರ್ ದೊಡ್ಡದು. ಸರಿ ನೋಡೋಣ, ಒಳಗೆ ಹೊಕ್ಕಿ ನಾನು. ಸರಿ, ನಮ್ಮ ಮನೆ ಅದು, ಅರಮನೆ ಗೊತ್ತಾ ನಿಂಗೆ? ಸರಿ. ಅದೇನು ಉಳ್ಳಾಡತ್ತೈತ್ರಿ ಅದು? ಆಚೆ ಕಲ್ಲು ಇಡ್ಬೇಕಾಗಿತ್ರಿ. ಈ ಕ್ಯಾಟ್ ಬಂದೈತಿ ಇಲ್ಲಿ ನೋಡಿ. ನಾವು ಹುಲಿ ಮರಿ ಮಾಡಿದ್ದೆ ದೂರಿಂದ ನೋಡುವಾಗ. ನಮ್ಮ ಯಜಮಾನ್ರು ಏನು ಹೇಳಿದ್ರು ಕೇಳಲ್ಲ ಸ್ನೇಹಿತರೆ. ಈ ಥರನೇ ಎಲ್ಲಿ ಹೋದಲ್ಲೆಲ್ಲ ಈ ಥರ ಮಾಡ್ತಾರೆ ಅವ್ರು. ಇಷ್ಟು ಕಾಟ ಕೊಡ್ತಾರಂದ್ರೆ ನಮ್ಗೆ. ನಿಲ್ರಿ. ಅದ್ರೊಳಗಡೆ ಇದ್ದಾರೆ ನೋಡಿ, ಇಷ್ಟು ಕಾಟ ಇವ್ರದ್ದು. ನೀವು ಹೋಗಿದ್ರಿ ಏನಾಗ್ತಿತ್ತಮ್ಮ? ಇನ್ನು ವಾಪಸ್ ಬರೋದು ಹೇಗೆ? ಅವ ಮೊದಲೇ ತೋರ ಇದ್ದಾನೆ, ಕಷ್ಟ. ಗಿಡದ ಮೇಲೆ ಸುರಬಾರ್ದು ಶ್ರೇ. ಅದು ಮಳೆ ನೀರೆಲ್ಲ ಬಿದ್ದಿದೆ ಸ್ನೇಹಿತರೆ. ಈಗ ತೊಳೆದು, ಯಾಕೆ ಉಳ್ಳಾಡ್ತೈತಿ, ಅದು ಆಗಲ್ಲ, ಹೇಗಿಟ್ರು ಆಗಲ್ಲ. ನೀವು ಅದಿರ್ ಬಿಟ್ಟಾಡ್ರಿಕ್ರಿ ರೀ. ಏನು ಹೇಳಿದ್ರು ಅವ್ರು ಕೇಳಲ್ಲ ಸ್ನೇಹಿತರೆ.
ಏನು ಮಾಡ್ತಾ ಇದ್ದಾರೆ ಗೊತ್ತಾ ಅವ್ರ ಕಾರ್ಬಾರ್, ನಿಮ್ಗೆ ತೋರಿಸ್ತೀನಿ ಬನ್ನಿ. ಮೊದಲೇ ಕೈ ಎಲ್ಲ ಫುಲ್ಲು ನೋವಾಗಿದೆ, ನೀರಿಲ್ಲ ನಮಗೆ ಈಗ, ಅದಕ್ಕೆ ಅವ್ರು ಕಷ್ಟಪಡ್ತಾ ಇದ್ದಾರೆ ನೋಡಿ. ಇದನ್ನೆಲ್ಲ ಈಗ ಲೆವೆಲ್ ಮಾಡ್ಕೊಂಡ್ರು ಅವರು. ಫುಲ್ ಈಗ ಮಣ್ಣು ಹಾಕಿ ಲೆವೆಲ್ ಮಾಡಿದ್ದಾರೆ. ಲೆವೆಲ್ ಮಾಡಿ ಇದ್ರ ಮೇಲೆ ಈಗ ಹೊಯ್ಗೆ ಹಾಕಬೇಕು. ಹೊಯ್ಗೆ ಹಾಕಿ ಈ ಥರ ಸೆಂಟೆಕ್ಸನ್ನು ಇಡಬೇಕು. ಹೊಯ್ಗೆ ಹಾಕದೆ ಹಾಗೆ ಮಣ್ಣಿದೆ ಅಂತ ಇಟ್ಬಿಟ್ರೆ ಸೆಂಟೆಕ್ಸ್ ಹಿಚ್ಕುತ್ತೆ, ಬೆಂಡ್ ಆಗುತ್ತೆ ಸೆಂಟೆಕ್ಸ್. ಏನು ಬೇಕಮ್ಮ? ಸೆಂಟೆಕ್ಸು ಬೆಂಡ್ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ನಾವು ಈ ಸೆಂಟೆಕ್ಸ್ ಇಡಬೇಕಾದ್ರೂ ಇಲ್ಲಿ ಹೊಯ್ಗೆ ಹಾಕಿದ್ದೀವಿ. ಇಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ, ಹೊಯ್ಗೆ ಬಿಳಿ ಹೊಯ್ಗೆ ಬಂದಿದೆ ಅಲ್ಲ ಇಲ್ಲೆಲ್ಲ. ಅದಕ್ಕಾಗಿ ಈಗ ಆವಾಗಲಿಂದ ಇಲ್ಲಿದು ಸರಿ ಮಾಡ್ತಾಯಿದ್ದಾರೆ. ಅಲ್ಲಿ ಮಣ್ಣೆಲ್ಲ ತೆಗೆದು ಗೋರಿ ಲೆವೆಲ್ ಮಾಡಿದ್ದಾರೆ. ಇಲ್ಲಿ ತಂದು ಇಡ್ತಾರೆ. ಈಗ ಮಣ್ಣು ಹೊಯ್ಗೆ ಹೇಳಿದ್ದಾರೆ, ಬರುತ್ತೆ ಈಗ ತಂದು ಇಡ್ತಾರೆ. ನನಗೆ ಇದು ಮಾಡಂದ್ರು ನನಗೆ ಸ್ವಲ್ಪ ಕೆಲಸ ಇದೆ ಸ್ನೇಹಿತರೆ. ಕೆಲಸದೊಟ್ಟಿಗೆ ನಂದೀಗ ಅರ್ಜೆಂಟಿಗೆ ಸಾಯಂಕಾಲ 6:30 ಆಗಿದೆ ಟೈಮಿಗ. ಈಗ ಸಾಯಂಕಾಲ 6:30 ಆಗಿದೆ. ಅವ್ರ ತಂದೆ ಮಗಳು ಅಲ್ಲಿ ಮಾಡ್ತಾ ಇದ್ದಾರೆ. ನಂದು ನೋಡಿ ಇಲ್ಲಿ ಅರ್ಜೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ನನಗೆ. ಈಗ ಇವರಿಗೆ ಬೆಳಗ್ಗೆ 8 ಗಂಟೆಗೆ ಅಂದರೆ ಬ್ಲೌಸ್ ಬೇಕಂತೆ. ಬೇಗ ಕೊಟ್ಟರೆ ಹೊಲಿಬೋದಿತ್ತು. 8 ಗಂಟೆಗೆ ಬ್ಲೌಸ್ ಬೇಕು. ಈಗ ಕೊಟ್ಟಿದ್ದಾರೆ. ನಾನು ಪೇಟೆಗೆ ಹೋಗಿ ಲೈನಿಂಗ್ ಬಟ್ಟೆ ತೊಗೊಂಡು ಬಂದಿದ್ದೀನಿ. ಈಗ ಎಂತ ಗೊತ್ತಾ, ಬಟ್ಟೆಗಳೆಲ್ಲ ಇಟ್ಟಿದ್ದೀನಿ. ಮೊನ್ನೆ ನಮ್ಮ ಮನೆಗೆ ನೆಂಟರು ಬಂದಿರಂದ್ಲ, ಅವ್ರ ಗದ್ದೆದು ಇಷ್ಟು ಅಲಸಂದಿ ತಂದಿದ್ದಾರೆ, ಹಾಗೆ ಇಷ್ಟು ಕಡಲೆ ತಂದಿದ್ದಾರೆ ನಮಗೆ, ಮತ್ತು ಜೋಳದ ಹಿಟ್ಟು ಕೂಡ ತಂದಿದ್ದಾರೆ. ಅವರು ಕೆಲಸಕ್ಕೆ ಹೋಗಿದ್ದಾರೆ ಸ್ನೇಹಿತರೆ. ಒಂದು 2-3 ದಿನ ಆಯ್ತು ನಮ್ಮ ಮನೆಯಲ್ಲೆಲ್ಲ ಇಲ್ಲಿ ಬ್ಯಾಗ್ ಇಟ್ಟಿದ್ದಾರೆ. ಈಗ ನಾನು ಹೊಲಿಬೇಕು ಬೇಗ. ಇಲ್ಲಿ ಬಟ್ಟೆಗಳದಾವೆ, ಇರಲಿ. ಮಿಷನ್ ತಕ್ಕೊಂಡೀಗ ಹೊಲಿತೀನಿ. ಕಟ್ ಮಾಡಿದ್ದೇನೆ, ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಶ್ರೇಯ ಚಹಾ ಮಾಡಿಟ್ಟು 1 ಗಂಟೆ ಆಯಿತು. ಚಹಾ ಸಾಕೋದಿಲ್ಲ, ಚಹಾ ಕುಡಿತೀನಿ ಸ್ನೇಹಿತರೆ. ಆರಿದೆ, ಪರವಾಗಿಲ್ಲ ಕುಡಿತೀನಿ. ಅವರು ಅಪ್ಪ ಮಗಳು ಸೆಂಟೆಕ್ಸ್ ತೊಳಿತಾ ಇದ್ದಾರೆ. ತಳಿಲಿ ಹೇಗಿದೆ, ಅದ್ರೊಳಗಡೆ ಹೋಗಿದ್ರೆ ಗೊತ್ತಾಗ್ತಿತ್ತು ನಿನಗೆ. ಅದನ್ನು ನೀನೇ ತೊಳಿಬೇಕಿನ್ನ, ಯಾಕಂದ್ರೆ ನೀನು ಸಪುರ ಇದ್ದೀಯಲ್ಲ. ಅಲ್ಲ, ನಿಮ್ಮ ಅಪ್ಪನೂ ತೋರಿದ್ದೆ, ನಾನು ತೋರಿದ್ದೀನಿ. ಹಾಂ, ಭೃಂಗರಾಜ ಎಲ್ಲಿದೆ? ಅಲ್ಲಿ ಭೃಂಗರಾಜ್ ಅಲ್ಲ, ಇದು ಭೃಂಗರಾಜ್ ಗಿಡ ಹೋಗ್ಸಿದ. ರೀ ಈ ಕಡೆ ಬರೆಸ್ಬೇಡ್ರಿ ಅದನ್ನ, ಗಿಡದ ಕಡೆ. ಇನ್ನೂ ನಗಡ್ಲೇನು ನಾನು ನೋಡಿ ಸ್ನೇಹಿತರೆ, ಯಾವ ಥರ ಮಾಡ್ತಾಳೆ ಅವಳು. ಅಲ್ಲಿ ಭೃಂಗರಾಜ್ ಗಿಡ ಇದೆ, ಅವರು ಗೊತ್ತಾಗಲ್ಲ ಒಳಗಡೆ, ಬೈಸ್ಕೊತಾಳೆ. ಅದು ಇಷ್ಟು ದಿನ ಮಾಡಿದರೆ ಏನೂ ಆಗ್ತಿರ್ಲಿಲ್ಲ. ಇಷ್ಟು ದಿನ ಮಾಡಿದರೆ ಏನೂ ಆಗ್ತಿರ್ಲಿಲ್ಲ. ಈಗ ನೀರಿಲ್ಲ, ಗಡಿಬಿಡಿ ಮಾಡಿದರೆ ನಾನು ಚಹಾ ಕುಡಿತಾ ಇದ್ದೀನಿ ಸ್ನೇಹಿತರೆ. ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ. ನಾನೀಗ ಹೊಲಿತೇನೆ ಬೇಗ ಬೇಗ. ನೋಡಿ ನಮ್ಮ ಮನೆಯವರು ಅಂಗಿ ಹಾಕೊಂಡು ತೊಳೆದ್ರೆ ಎಲ್ಲ ಇದಾಗುತ್ತೆ ಅಂತೇಳಿ ಇದನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಈ ಕಡೆ ತೊಗೊಂಡೆ ವಿಡಿಯೋ ಸ್ನೇಹಿತರೆ. ಪಾಪ ನೋಡಿ ಎಷ್ಟು ಕಷ್ಟ, ಅವ್ರು ದೂರ ಇದ್ದಾರೆ, ಆದರೆ ಇದೇ ಕೆಲಸ ಮಾಡ್ತಾರೆ ಸ್ನೇಹಿತರೆ. ನೋಡಿ ನಮ್ಮ ಯಜಮಾನ್ರು ಇದೇ ಕೆಲಸ ಮಾಡೋದು ಜಾಸ್ತಿ. ಸೆಂಟೆಕ್ಸ್ ತೊಳಿಲಿಕ್ಕೆ ಹೋದಾಗ ನಾನು ಹೊರಗಡೆ ಕೂತು ಇದೇ ಥರ ಚೀರ್ತಾ ಇರ್ತೀನಿ. ಅವ್ರು ನನ್ನನ್ನು ಬೈತಾ ಇರ್ತಾರೆ. ಯಾಕಂದ್ರೆ ಇಷ್ಟು ದೊಡ್ಡ ಇದು 2000 ಲೀಟ್ರ್ ಇದೆ. ಮೊನ್ನೆ 3000 ಲೀಟ್ರ್ ತೊಳೆದಿದ್ದಾರೆ. ವಿಡಿಯೋ ಹಾಕಿದ್ದೀನಿ ನೋಡಿ. ನಾನು ಹೆದರಿಕೆ ಆಗುತ್ತೆ, ಏನು ಮಾಡೋದು, ಕೇಳೋದೇ ಇಲ್ಲ ಅವರು. ಈಗ ನೋಡಿ ಅಲ್ಲಿ ಸೆಂಟೆಕ್ಸ್ ಎಲ್ಲ ಎತ್ತಿ ಮತ್ತೆ ಇಡ್ತಾ ಇದ್ದಾರೆ. ಅವ್ರು ಶರ್ಟ್ ಹಾಕೊಂಡಿಲ್ಲ ಅಂಥೇಳಿ ನಿಮಗೆ ತೋರಿಸ್ತಾ ಇಲ್ಲ. ಅವರು ತುಂಬ ತೋರ್ತಾರೆ ಸ್ನೇಹಿತರೆ. ಮರಗಳು ಸಹ ಹತ್ತಾರೆ. ಸೊಗಣಿ ಮರ ಎಲ್ಲ ಹೈಟ್ ಇದ್ದದ್ದು ಹೋಗಿ ಹತ್ತಿ ಎಲ್ಲ ಗೆಲ್ ಕಟ್ ಮಾಡ್ತಾರೆ. ನಮಗೆ ಹೆದರಿಕೆ ಆಗುತ್ತೆ. ನಮ್ಮ ಮೇಡಮ್ ಅವ್ರು ನೋಡಿ ಕೈ ಕಟ್ಟಿ ನಿಂತಿದ್ದಾರೆ. ಇಲ್ಲಿ ತೋರಿಸ್ತೇನೆ ನಿಮಗೆ ನೋಡಿ. ಸೆಂಟೆಕ್ಸ್ ಎಲ್ಲ ಉರುಳಾಡಿಸ್ಲಿಕ್ಕೆ ಹತ್ತಿದ್ರಿ. ಈಗ ಬ್ಲೌಸ್ ಆಗಲಿಲ್ಲ ಫುಲ್ಲು. ಇಷ್ಟು ಡಿಸೈನ್ ಬಂದಿತ್ತಲ್ಲ, ಅದು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿತ್ತು. ಮತ್ತು ಇಲ್ಲಿ ಸ್ವಲ್ಪ ಜಾಯಿಂಟ್ ಮಾಡ್ಕೊಂಡಿದ್ದೀನಿ.
ಫುಲ್ ಮುಗಿದ್ಮೇಲೆ ಬೆಳಗ್ಗೆ ತೋರಿಸ್ತೇನೆ. ಇನ್ನೂ ಇದೆ. ಈಗ ಟೈಮ್ ಬಂದು ಎಷ್ಟಾಗಿದೆ ನೋಡಿ, ಇಷ್ಟೊತ್ತನ ಆಯಿತು ಹೊಲಿಯೋದು ನೋಡಿ. 11:31 ರಾತ್ರಿ ಇಷ್ಟೊತ್ತನ ಆಯಿತು. ನಮ್ಮ ಮೇಡಮ್ ಅವ್ರಿಗೆ ಒಂದು ಕೆಲಸ ಕೊಟ್ಟಿದ್ದೀನಿ, ಕೈಯಲ್ಲಿ ಹಾಕ್ತಾಯಿದ್ದಾರೆ. 11:30 ಆದ್ರೆ ನೈಟ್ ನೋಡಿ. ಬೆನ್ನು ನೋವು ಬಂತಂಥೇಳಿ ನಾನೀಗ ಫುಲ್ ಹಾಕಿ ಮುಕ್ಕೋತೀಯ, ಕರ್ಟನ್ ಹಾಕೋನು. 11:30 ಆಗೈತಿ, ಹೆದರಿಕೆ ಆಗುತ್ತೆ. ಮತ್ತು ಸೈಡು ಹಾಗೆ ನೋಡಿ ಸ್ನೇಹಿತರೆ, ಈಗ ಇನ್ನೂ ಹಾಕ್ತಾ ಇದ್ದಾಳೆ ಅವಳು. ನಾನು ಹೊಲಿಯೋದು ಬಿಟ್ಟೆ, ಇನ್ನು ಅವಳು ಕೈಯಲ್ಲಿ ಹಾಕಿಕೊಟ್ಲು ಅಂದರೆ ಸ್ವಲ್ಪ ಜಾಯಿಂಟ್ ಮಾಡಿ ಮುಂಜಾನೆ ಹುಕ್ಸ್ ಮಣಿ ಹಾಕಿ ನಾನು ಕೊಟ್ಬಿಡ್ತೇನೆ ಅವ್ರಿಗೆ. 8 ಗಂಟೆಗೆ ಅಂದರೆ ಬೇಕಂತೆ. ಅದಕ್ಕೆ ಸಾಕಾಯ್ತು ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ.